ನೋಡಕ್ಕಾಗಲ್ಲ. ಆ ರಾಜಲಕ್ಷ್ಮಿ ಮತ್ತೆ ಶೌರ್ಯ ಸಂತೋಷವಾಗಿರೋದನ್ನ ನಾನು ನೋಡಕ್ಕಾಗಲ್ಲ. ಈ ಶಾಕ್ ಅಲ್ಲಿ ಅವರು ಲೈಫ್ ಲಾಂಗ್ ಸತ್ತು ಬದುಕ್ತಿರ್ಬೇಕು. ಅದಕ್ಕೆ ನಾನಿನ್ನ ಜೈಲಿಂದ ಬಿಡಿಸಿದ್ದು. ಈಗ ನಿನ್ನ ಅವಶ್ಯಕತೆ ನನಗೆ ತುಂಬಾನೇ ಇದೆ. ಜೈಲಿಂದ ಬಿಡಿಸಿ ನನಗೆ ಮುಕ್ತಿ ಕೊಡಿಸಿ ಹೊಸ ಜೀವನ ನೀನು ಕೊಟ್ಟಿದ್ಯಾ. ಹೇಳು, ನಿನ್ಗೇನು ಸಹಾಯ ಬೇಕು, ನಾನು ಮಾಡ್ತೀನಿ. ಅಣ್ಣ, ಮಾರ್ಕೆಟ್ ರೋಡ್ಗೆ ಹೋಗ್ಬೇಕು, ಬರ್ತೀರಾ? 200 ಆಗುತ್ತಾ? 150 ಕೊಡ್ತೇನೆ. ಸರಿ ಬನ್ನಿ. ಅಂದ್ಹಾಗೆ ಅವರು ಈ ಫಂಕ್ಷನ್ಗೆ ಮನೆಯವ್ರನ್ನೆಲ್ಲ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಸಾಯಂಕಾಲ ಆಗಿದ್ರೆ ಚೆನ್ನಾಗಿರೋದು. ಸೀನು ಆದ್ಯನೂ ಬರ್ಬೋದಿತ್ತು. ಮೊದಲನೇ ಪ್ರಯತ್ನ ಫಲಿಸದೇ ಇದ್ರು ಎರಡನೇ ಪ್ರಯತ್ನದಲ್ಲಿ ಒಳ್ಳೆ ಉದ್ಯೋಗ ತಗೊಂಡಿದ್ದಾನೆ. ಹೌದು ರೀ, ₹1,00,000 ಸಂಪಾದನೆ ಅಂದ್ರೆ ಸುಮ್ಮನೆ ಅಲ್ಲ ರೀ. ಅದ್ ಸಂಬಳ ಅಲ್ಲ ಅತ್ತೆ, ಫುಲ್ ಬಾಟ್ಲು ಕುಡಿದು ತಂದಂತಹ ದುಡ್ಡು. ಆದ್ರೆ ಪ್ರತಿ ತಿಂಗಳು ಹೇಗೆ ತರಲಿ ಅಂತ ಗೊತ್ತಾಗ್ತಿಲ್ಲ ನನಗೆ. ಆ ₹1,00,000 ತಂದ ಆದ್ಯ ಕೈಗಿಟ್ಟ ನೋಡು, ಆಗ್ಲೇ ನನ್ನ ದೃಷ್ಟಿಲಿ ಇನ್ನೊಂದು ಸ್ಥಾನ ಮೇಲ್ ಹೋದ. ಮಾವ, ನಿಮ್ಮೆಲ್ಲರಿಗೂ ಸುಳ್ಳು ಹೇಳಿ ನಾನು ನಿಮ್ಗೆಲ್ಲ ಮೋಸ ಮಾಡ್ತಿದ್ದೀನಿ. ಆದ್ರೆ ನನಗೆ ಈಗ ಸದ್ಯಕ್ಕೆ ಈ ದಾರಿನ ಬಿಟ್ಟು ಬೇರೆ ದಾರಿ ಕಾಣಿಸ್ತಿಲ್ಲ. ನನ್ನ ಕ್ಷಮಿಸ್ಬಿಡಿ. ಸೀನೋರಪ್ಪ ವೆಂಕಟ್ರಾವ್ ಸುಮ್ಮನೆ ವ್ಯರ್ಥವಾಗಿ ಓಡಾಡ್ತಾ ಇದ್ರು. ಮಗ ಹಾಗೆ ಮಾಡದೆ ಒಳ್ಳೆ ದಾರಿಯಲ್ಲಿ ನಡೀತಾ ಇದ್ದಾನೆ. ಅವನು ನಾವು ಒಪ್ಕೊಳ್ಳೇಬೇಕು. ಯಾಕಪ್ಪ, ಏನಾಯ್ತು? ಏನಪ್ಪ, ಓಕೆ ಅಲ್ಲ? ಪರವಾಗಿಲ್ಲ. ಯಾರೋ ನಿನ್ ಕಡೆಯವ್ರು ತುಂಬಾ ಜ್ಞಾಪಿಸ್ಕೊಳ್ತಿರ್ಬೇಕು. ಇಲ್ಲೇ ಇದ್ದೀರಾ, ನೀವೇ ನೆನಪು ಮಾಡ್ಕೋತಿರೋದು ನನ್ನ. ಯಾವ ಊರಪ್ಪ ನಿಂದು? ತುಂಬಾ ದೂರ ಸರ್. ಓ ಹೌದಾ? ಏನಪ್ಪ, ನೀನು ಕೂಡ ನಮ್ ಜೊತೆನೆ ಬಂದು ಊಟ ಮಾಡ್ಕೊಂಡು ಹೋಗು. ನನಗೆ ಬೇರೆ ಬಾಡಿಗೆ ಇದೆ ಅಮ್ಮ, ನಾನು ನಿಮ್ಮನ್ನು ಇಳಿಸ್ಬಿಟ್ಟು ಹೋಗ್ತೀನಿ. ಸರಿ, ಹಾಗೆ ಮಾಡು. ಸೀನು ಆಟೋ ಓಡಿಸ್ತಾ ಇದ್ದಾನ ಅಂದ್ರೆ ಸೀನು ಮಾಡ್ತಿರೋ ಉದ್ಯೋಗ ಇದೇನಾ? ನೀನ್ ಆಟೋ ಓಡಿಸ್ತಿರೋ ವಿಷಯ ನಿಮ್ಮ ಅವ್ರಿಗೆ ಗೊತ್ತಾದ್ರೆ ಏನ್ ಗತಿ? ದೇವ್ರೆ, ನೀನೇ ಕಾಪಾಡ್ಬೇಕು. ಅಯ್ಯೋ, ಇಲ್ಲೇ ನಿಲ್ಸಪ್ಪ. ಇಲ್ಲೇ ನಿಂತ್ಕೋ ಸೀನು, ನಿಂತ್ಕೋ. ಏನಿದು? ಬ್ಯಾಗು, ಫೈಲು. ಕೈಯಲ್ಲ, ಕೈ ಮೇಲೇನದು? ಅದ್ರಲ್ಲೇನಿದೆ? ಸೋಪಿಲ್ ವಾಶ್ ಮಾಡಿದ್ರೆ ಹೊಟ್ಟೋಗ್ಬಿಡುತ್ತೆ. ಸೀನು ಬಾ. ನಿಂತ್ಕೋ. ನೀವಿಬ್ರು ಒಂದಾಗಿದ್ದೀರಾ ಅಂತ ಗೊತ್ತು. ಒಬ್ರನ್ ಕಾಪಾಡೋದಿಕ್ಕೆ ಇನ್ನೊಬ್ರು ಸಪೋರ್ಟ್ ಮಾಡಬೇಡಿ. ನೋಡಿ ಅಕ್ಕ, ಸೀನು ಕೈ ನೋಡಿ.
ಆಫೀಸಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದಾನ ಇಲ್ಲ ಮೆಕ್ಯಾನಿಕ್ ಶಾಪ್ ಅಲ್ಲಿ ದಿನ ಕೂಲಿಗೆ ಹೋಗ್ತಿದ್ದಾನ? ಕೂಲಿ ನಾಲಿ ಮಾಡೋ ಅಂತ ಕರ್ಮ ನನ್ ಮಗನ್ಗಿನ್ನೂ ಬಂದಿಲ್ಲ ಪಾರ್ವತಿ. ತಿಂಗಳು ತುಂಬಾ ಹೊತ್ತಿಗೆ ₹1,00,000 ಸಂಬಳ ಕೂಡ ತಂದು ಕೊಟ್ಟಿದ್ದಾನೆ. ಕಣ್ಣು ಮಿಟಕ್ಸ್ದೆ ಅದನ್ನ ನೋಡ್ತಾ ಇದೆಯಲ್ಲ, ಅಂದ್ಮೇಲೂ ಈ ಮಾತುಗಳೆಲ್ಲ ಯಾಕೆ? ಲಕ್ಷ ತರ್ತಾನೆ ಅಂದ್ ಮಾತ್ರಕ್ಕೆ ನಿನ್ ಮಗ ಲಕ್ಷಾಧಿಪತಿ ಆಗ್ಬಿಟ್ಟ ಅಂತ ಮೆರಿಬೇಡಿ ಅತ್ಗೆ. ಮುಂದೆ ಇದೆ ಮಾರಿ ಹಬ್ಬ. ಇಬ್ರು ಸುಮ್ನಿರ್ತೀರಾ? 1 ನಿಮಿಷ ಅತ್ಗೆ, ಏನಿದೆ ಮುಂದೆ? ಹಾ, ನಾನಿದ್ದೀನಲ್ವಾ? ನನ್ನ ಮುಂದೆ ಅಲ್ಲ, ಮುಂದಕ್ಕೆ ಏನೋ ಇದೆ ಅಂತ ಮೂತಿ ತಿರ್ಗಿಸ್ತಾ ಇದೆಯಲ್ಲ, ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ. ಇವತ್ತೇನೋ 1-2 ಕಟ್ಟು ತಂದ್ಕೊಟ್ಟ ಅಂತ ಚೆನ್ನಾಗ್ ಸಂಪಾದನೆ ಮಾಡ್ತಿದ್ದಾನೆ ಅಂತ ಸಂಭ್ರಮ ಪಡ್ಬೇಡಿ ಅಂತಿದ್ದೀನಿ. ಆದ್ರೂ ದುಡ್ಡೇನಾದ್ರೂ ನಿಮ್ ಕೈಯಲ್ಲಿ ಕೊಟ್ನಾ? ಜೀವನ ಪೂರ್ತಿ ಕೈ ಚಾಚಬೇಕು ಅಂತ ದುಡ್ಡು ಪೂರ್ತಿ ಹೆಂಡತಿ ಕೈಯಲ್ಲಿ ಕೊಟ್ಟ. ಆ ವಿಷಯನ ನೀವು ಮರ್ತು ಹೋಗಿ ನನ್ನ ಮಗ ಸಂಪಾದನೆ ಮಾಡ್ತಿದ್ದಾನೆ ಅಂತ ಹೆಚ್ಚು ಹೋಗ್ತಿದ್ದೀರಾ. ಅಬ್ಬಾ, ಯಾಕೆ ಹೀಗ್ ವಾದ ಮಾಡ್ತಿದ್ದೀರಾ ನೀವು? ಇದೇನ್ ವಾದ ಅಲ್ಲ ಅತ್ಗೆ. ಇವಳು ಮಗ ಸಂಬಳ ತರೋದಕ್ ಹೋಗೋದಿಕ್ಕೆ ಇನ್ನೂ ಸುಮಾರು ವರ್ಷಗಳು ಬೇಕಲ್ಲ, ಅಲ್ಲಿ ತನಕ ಇವಳು ಕೈಗೆ ತುಪ್ಪ ಅಂಟಲ್ಲ ಅಂತ ಪಾರ್ವತಿ ಸಂಕಟ. ಹೋಗ್ಲಿ ಬಿಡಿ, ಅವಾಗ್ಲಾದ್ರೂ ನನ್ ಮಗ ಸಂಪಾದನೆ ಮಾಡಿದ ದುಡ್ಡನ್ನ ನನ್ ಕೈಯಲ್ಲೇ ಕೊಡ್ತಾನೆ ಅಂತ ನೀವೇ ಹೇಳ್ತಿದ್ದೀರಾ. ನೀವ್ ಹೇಳೋದಕ್ಕೆ ಬೇರೆ ಏನು ಇಲ್ವಲ್ಲ. ಸೀನು, ನೀನು ಫ್ರೆಶ್ ಆಗಿ ಊಟ ಮಾಡ್ಕೊಂಡ್ ಬರೋವರೆಗೂ ಇವ್ರು ಹೀಗೆ ಮಾತಾಡ್ತಾ ನಿಂತಿರ್ಲಿ. ನಡಿ ಹೋಗೋಣ. ನಿಂತ್ಕೊಳ್ಳಿ. ಉತ್ತರ ಕೊಟ್ಬಿಟ್ಟೆ ಹೋಗ್ಬೇಕು. ಪ್ರಶ್ನೆ ಏನು ಚಿಕ್ಕಮ್ಮ? ಆ ಕೈಗೆ ಗ್ರೀಸ್ ಅಂಟ್ಕೊಳ್ಳೋದಿಕ್ಕೆ ಕಾರಣ ಏನು ಅಂತ ಅದು ಹೇಳು ಸೀನು. ಅದು ಚಿಕ್ಕತೆ, ನಮ್ ಬಾಸ್ ಕಾರು ಕೆಟ್ಟೋಗಿತ್ತು. ನಾನು ಅದನ್ನ ಕಷ್ಟಪಟ್ಟು ಸರಿ ಮಾಡಿದೆ. ನನ್ನ ಮೆಚ್ಕೊಂಡು ನನಗೆ 3,000 ಕೊಟ್ರು. ಹಾ,